ಸೊ ಆಲ್ವೇಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಎಸ್ ಡಿ ಶೋರೂಮಿಗೆ. ಎಸ್ ಡಿ ರೋಸ್ಟರ್ದು ನಿಮ್ಮೊಟ್ಟಿಗೆ ಡೀಟೇಲ್ಸ್ ಶೇರ್ ಮಾಡೋಕ್ಕೆ. ಸೊ ಫಸ್ಟ್ ಬಂದುಬಿಟ್ಟು ಇರೋದು ಕೀ ಬಂದುಬಿಟ್ಟು ನಾರ್ಮಲಿ ಈ ಥರ ಒಂದು ಕೀ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಇದನ್ನು ನಾರ್ಮಲಿ ಪ್ಲೇಸ್ಮೆಂಟ್ ಬಂದುಬಿಟ್ಟು ಇದರದ್ದು ಸೈಡಲ್ಲಿ ಬರುತ್ತೆ, ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿಂದ ಆನ್ ಮಾಡಿದರೆ ಇದರಲ್ಲಿ ನಿಮಗೆ ಫ್ರಂಟಲ್ಲಿ LED DRLs ನಾರ್ಮಲಿ ಒಂದು ಈ ಥರ ಸಿಗುತ್ತೆ. ಇದರಲ್ಲೇ ನಿಮಗೆ ಹೆಡ್ಲೈಟ್ ಆಪ್ಷನ್ ಆಗಿರ್ಬೋದು, ಹೈ ಬೀಮ್ ಲೋ ಬೀಮ್ ಎಲ್ಲ ನಿಮಗೆ ಓವರಾಲ್ ಇದರಲ್ಲೇ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ LED ಇಂಡಿಕೇಟರ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಹಜಾರ್ಡ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಲೈಕ್ ಇವಾಗ ಸೊ ಇಲ್ಲಿ ನೀವು ನೋಡ್ಬೋದು ಹಜಾರ್ಡ್ ಆಪ್ಷನ್ ನಿಮಗೆ ಇದರಲ್ಲಿ ಆಪ್ಷನ್ ಸಿಗುತ್ತೆ. ಸೊ LED ಇದರಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ನಿಮಗೆ ಡ್ಯುಯಲ್ ಲೈಟ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಇದು ಕೂಡ ಆ್ಯಸ್ ಅ ಪಾರ್ಕಿಂಗ್ ಲೈಟ್ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರದ್ದು ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಸಸ್ಪೆನ್ಷನ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು ಈ ಥರದ್ದು ಸಸ್ಪೆನ್ಷನ್ಸ್. ನೆಕ್ಸ್ಟ್ ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಪ್ಲಾಸ್ಟಿಕ್ಕನ್ನು ಮಡ್ಗಾಡಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ABS ಆಪ್ಷನ್ ಬರುತ್ತೆ. ಸೊ ಇಷ್ಟು ದೊಡ್ಡ ಒಂದು ಡಿಸ್ಕ್ ಬ್ರೇಕ್ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ABS ಜೊತೆ ಡುವಲ್ ಚಾನಲ್ ABS ಬರುತ್ತೆ. ಹಾಗೂ ಬೈಬ್ರೆ ಅವ್ರದ್ದು ಬ್ರೇಕಿಂಗ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅಲೋವಿಲ್ಸು ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಟೈರ್ ನಾವು ಮಾತಾಡೋದಾದರೆ MRF ಇದು ಟೈರ್ ಬರುತ್ತೆ. ಹಾಗೂ ಇದರಲ್ಲಿ ಟೈರ್ ಸೈಜ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡ್ಬೋದು 18 ಇಂಚಿದು ಟೈರ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಫ್ರಂಟ್ ಲುಕ್ ಆಗಿದೆ ಟೋಟಲಿ ಈ ಥರ ಒಂದು ನೋಡ್ಬೋದು. ಆ್ಯಂಡ್ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಬಾಕ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ರೋಸ್ಟರ್ ಇದು ಬ್ಯಾರ್ಜಿಂಗ್ ಬರುತ್ತೆ. ಇದರದ್ದು ಮತ್ತೊಂದು ವೇರಿಯಂಟ್ ಬರುತ್ತೆ, ಅದ್ರ ಮೇಲೆ ನಿಮಗೆ ಮತ್ತು ಗ್ರಾಫಿಕ್ಸ್ ಎಲ್ಲ ಡಿಫ್ರೆಂಟ್ ಗ್ರಾಫಿಕ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ರಿಯರಲ್ಲಿ ನಿಮಗೆ ಡುವಲ್ ಸಸ್ಪೆನ್ಷನ್ಸ್ ಆಪ್ಷನ್ಸ್ ಇಲ್ಲಿ ನೀವು ನೋಡ್ಬೋದು. ಸೊ ಬೋತ್ ಸೈಡ್ ನಿಮಗೆ ಸಸ್ಪೆನ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ಡಿಸೈನ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಲುಕ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ರಿಯರಲ್ಲೂ ಸೇಮ್ ಬೈಬ್ರೆ ಅವ್ರದ್ದು ಬ್ರೇಕಿಂಗು ವಿತ್ ಡುವಲ್ ಚಾನಲ್ ABS ಜೊತೆಗೆ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಇದು ನೀವು ಕಲರ್ ನೋಡ್ಬೋದು, ಫುಲ್ ಮ್ಯಾಟ್ ಫಿನಿಷಲ್ಲಿ ಎಕ್ಸಾಸ್ಟ್ ಇದೆ. ರಿಯರ್ ಟೈರ್ ಬಂದುಬಿಟ್ಟು ನಿಮಗೆ 17 ಇಂಚಿದು ಟೈರ್ ಬರುತ್ತೆ ವಿತ್ ಅಲಾಯ್ ಜೊತೆಗೆ. ಸೊ ಇದಿಷ್ಟು ಆಪ್ಷನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಇವಾಗ ಸೀಟ್ ಬಗ್ಗೆ ನಾವು ಮಾತಾಡೋದಾದರೆ ತುಂಬಾ ಕಂಫರ್ಟೇಬಲ್ ಆಗಿದೆ ರೈಡರಿಗೋಸ್ಕರ. ಹಾಗೂ ಪಿಲಿಯನ್ ಸ್ವಲ್ಪ ನೀವು ಅಡ್ಜಸ್ಟೇಬಲ್ ಮಾಡಬೇಕು, ಯಾಕಂದರೆ ಪಿಲಿಯನು ಅಷ್ಟು ಕಂಫರ್ಟೇಬಲ್ ಆಗಿ ಇದರಲ್ಲಿ ಕೂರಕ್ಕೆ ಆಪ್ಷನ್ ನಿಮಗೆ ಸಿಗಲ್ಲ. ಸೊ ಇಂಡಿಕೇಟರ್ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ ಯಾವುದೇ ಬ್ರೇಕ್ ಲೈಟ್ಸ್ ಎಲ್ಲ ಇಲ್ಲಿ ಸಪ್ರೇಟಾಗಿ ಆಪ್ಷನ್ ನೋಡ್ಲಿಕ್ಕೆ ಸಿಗಲ್ಲ. ಸೊ ಇದರಲ್ಲೇ ನಿಮಗೆ ಬ್ರೇಕ್ ಲೈಟ್ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಒಂದು ಬ್ರೇಕ್ ಲೈಟ್ ಆಗಿರ್ಬೋದು ಇದರಲ್ಲೇ ನೋಡಲಿಕ್ಕೆ ಸಿಗುತ್ತೆ. ಹಾಗೂ ಇಂಡಿಕೇಟರ್ ಕೂಡ ಇದರಲ್ಲೇ ಬರುತ್ತೆ. ಸೊ ಫ್ರಂಟಲ್ಲಿ ಏನಂದರೆ ಇಲ್ಲಿ ನೋಡ್ಬೋದು. ಸೊ ಫ್ರಂಟಲ್ಲಿ ನಿಮಗೆ ನಾರ್ಮಲಿ DRL ಆಪ್ಷನ್ ಬರುತ್ತೆ. ರಿಯರಲ್ಲಿ ನಿಮಗೆ ನಾರ್ಮಲಿ ಇಲ್ಲಿ ನೀವು ನೋಡ್ಬೋದು ಲೈಟ್ ಇದೆ. ಹಾಗೂ ಬ್ರೇಕು ನಿಮ್ಗೆ ಇದರಲ್ಲೇ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಎಷ್ಟಿದು ಬ್ಯಾರ್ಜಿಕ್ ಇದೆ ಇಲ್ಲಿ. ಹಾಗೂ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಟೈರ್ ಇದು ವಿಡ್ತ್ ಯಾವ ಥರ ಒಂದಿದೆ ಅಂತ. ನೆಕ್ಸ್ಟು ನಂಬರ್ ಪ್ಲೇಟ್ ಆಪ್ಷನ್ ತುಂಬಾ ಡೌನ್ ಆಗಿದೆ. ಸೊ ಈ ಥರ ಒಂದು ತುಂಬಾ ಯುನೀಕ್ ಆಗಿರುವಂಥ ಲುಕ್ ಜೊತೆ ನಿಮಗೆ SD ಅವರು ರೋಸ್ಟರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಮಾತಾಡೋಣ ಇದರ ಮೇಲೆ ಕೂತ್ಕೊಂಡು ಇದರದ್ದು ಲುಕ್ ಯಾವ ಥರ ಇದೆ, ಹ್ಯಾಂಡ್ಲಿಂಗ್ ಲುಕ್ ಆಗಿರ್ಬೋದು. ಸೊ ಈ ಥರ ಒಂದು ಟೋಟಲ್ ನಿಮಗೆ ಹ್ಯಾಂಡಲ್ ಬಾರ್ ಇದು ತುಂಬಾ ವೈಡ್ ಇರುವಂಥ ಲುಕ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಸ್ಪೀಡೋಮೀಟ್ರ್ ಬಗ್ಗೆ ನಾವು ಮಾತಾಡೋದಾದರೆ ಸ್ಪೀಡೋಮೀಟ್ರಿದು ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಸ್ಪೀಡೋಮೀಟ್ರ್ ಕಂಟ್ರೋಲ್ಸ್ ಬರುತ್ತೆ. ಸೊ ಇದರಲ್ಲೆಲ್ಲ ನೀವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನಿಮಗೆ ಪಾಸ್ ಲೈಟ್ ಆಪ್ಷನ್ ಇದೆ, ಇಂಡಿಕೇಟರ್ ಇದೆ, ಇಲ್ಲಿ ನಿಮಗೆ ಹಾರ್ನ್ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಆಪ್ಷನ್ ಬರುತ್ತೆ, ಹೆಜಾರ್ಡ್ ಆಪ್ಷನ್ ಬರುತ್ತೆ, ಇಂಜಿನ್ ಆನ್ ಆಫ್ ಇದು ಆಪ್ಷನ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಕಡೆಯಿಂದ ನಾನು ನಿಮಗೆ ಶೇರ್ ಮಾಡೋದಾದರೆ ಗೇರ್ ಲಿವರ್ ಇಲ್ಲಿ ನೀವು ನೋಡ್ಬೋದು. ಸಿಂಗಲ್ ಸ್ಟೆಪ್ ನಿಮ್ಗೆ ಇದರಲ್ಲಿ ಗೇರ್ ಲಿವರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ನಿಮ್ಗೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ತುಂಬಾ ಡೌನ್ ಇದೆ ಗಾಡಿದು. ಚೈನ್ಸ್ ಪಾಕೆಟಲ್ಲಿ ಇಲ್ಲಿ ನೀವು ನೋಡ್ಬೋದು. ಬೇರೆ ಯಾವುದೇ ಥರದ ಸಹಾರಿ ಗಾರ್ಡ್ ಆಗಿರ್ಬೋದು ಅದು ಯಾವುದೋ ಆಪ್ಷನ್ ನಿಮ್ಗೆ ಇದರಲ್ಲಿ ನೋಡಲಿಕ್ಕೆ ಸಿಗಲ್ಲ. ಸೊ ಇವಾಗ ಇದನ್ನು ಜಸ್ಟ್ ಆನ್ ಮಾಡಿ ನಿಮಗೆ ಎಕ್ಸಾಸ್ಟ್ ನೋಟ್ ನಿಮ್ಗೆ ಇದರನ್ನು ಇವಾಗ ಎಕ್ಸಾಸ್ಟ್ ನೋಟ್ ಫ್ರಂಟಲ್ಲಿ ನಿಮಗೆ ನಾನು ಲೈಟ್ ಬಗ್ಗೆ ನಾನು ಹೇಳಿಲ್ಲ ನಿಮಗೆ. ಸೊ ಲೈಟ್ ಇದು ಬಂದುಬಿಟ್ಟು ಈ ಥರ ಒಂದು ಲೈಟ್ ಆಪ್ಷನ್ ಬರುತ್ತೆ ವಿತ್ ನಿಮಗೆ ಹೆಜಾರ್ಡ್ ಆಪ್ಷನ್ ಜೊತೆಗೆ. ಹಾಗೂ ಇದರಲ್ಲೇ ನಿಮಗೆ ಹೈ ಬೀಮ್ ಲೋ ಬೀಮ್ ಆಪ್ಷನ್ ಎರಡೂ ನೋಡಲಿಕ್ಕೆ ಸಿಗುತ್ತೆ. ಇವಾಗ ಇದರದ್ದು ಇಂಜಿನ್ ಬಗ್ಗೆ ನಾವು ಮಾತಾಡೋಣ. ಸೊ ಇಂಜಿನ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ 334cc ಇದು ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ ಇದು. ನೆಕ್ಸ್ಟ್ ಇದರಲ್ಲಿ ನಿಮಗೆ ಟಾರ್ಕ್ ಬಂದುಬಿಟ್ಟು 29.62 Nm ಇದು ಟಾರ್ಕ್. ಹಾಗೂ ನಿಮ್ಗೆ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ನಿಮಗೆ ನಾರ್ಮಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ನಿಮ್ಗೆ ಇದರಲ್ಲಿ 29
1 PS ಇದು ಪವರ್ ನಿಮ್ಗೆ ಇದರಲ್ಲಿ ಜನರೇಟ್ ಆಗುತ್ತೆ. ಹಾಗೂ ಇದರದ್ದು ಟ್ರಾನ್ಸ್ಮಿಷನ್ 6 ಸ್ಪೀಡ್ ಅಂತ ಹೇಳಿದ್ದೀನಿ. ಕ್ಲಚ್ ಬಂದುಬಿಟ್ಟು ನಿಮಗೆ ಸ್ಲಿಪ್ಪರ್ ಕ್ಲಚ್ ಆಪ್ಷನ್ಸ್ ಸಿಗುತ್ತೆ. ಫ್ಯೂಲ್ ಇಂಜೆಕ್ಷನ್ ಜೊತೆಗೆ ಇದು ಆಪ್ಷನ್ ಬರುತ್ತೆ. ಮೈಲೇಜ್ ಬಂದುಬಿಟ್ಟು ನಿಮಗೆ 29 ಕಿಲೋಮೀಟರ್ ಇದು ಮೈಲೇಜ್ ಬರುತ್ತೆ. ಫ್ರಂಟ್ ಸಸ್ಪೆನ್ಷನ್ಸ್ ಬಗ್ಗೆ ನಾನು ಮಾತಾಡೋದಾದ್ರೆ, ಫ್ರಂಟ್ ಸಸ್ಪೆನ್ಷನ್ಸ್ ನಿಮ್ಗೆ ಇದರಲ್ಲಿ ಡುವಲ್ ಶಾಕ್ಸ್ ಬರುತ್ತೆ. ರಿಯರಲ್ಲಿ ನಿಮಗೆ ಡುವಲ್ ಶಾಕ್ಸ್ ಬರುತ್ತೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ. ಹಾಗೂ ಫ್ರಂಟ್ ಬ್ರೇಕು 320 mm ಇದು ಇದರಲ್ಲಿ ಡಿಸ್ಕ್ ಸೈಜ್ ಇದೆ. ರಿಯರಲ್ಲಿ ನಿಮಗೆ 240 mm ಇದು ಡಿಸ್ಕ್ ಸೈಜ್ ಬರುತ್ತೆ. ಡುವಲ್ ಚಾನಲ್ ABS ಬರುತ್ತೆ ವಿತ್ ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಜೊತೆಗೆ. ಕರ್ವ್ ವೇಟ್ ಈ ವೆಹಿಕಲ್ ಇದು ಟೋಟಲ್ ವೆಯ್ಟ್ ಬಂದುಬಿಟ್ಟು 194 kg ಇದೆ. ಹಾಗೂ ಸೀಟ್ ಹೈಟ್ ಬಂದುಬಿಟ್ಟು ಇದರಲ್ಲಿ 795 mm ಇದಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಇದ್ರದ್ದು ನೀವು ನೋಡ್ಬೋದು, ಇಲ್ಲಿಂದ ತುಂಬಾ ಡೌನ್ ಇದೆ. ಸೊ 171 mm ಇದು ಇದೆ. ವೀಲ್ ಬೇಸ್ ನಾವು ಮಾತಾಡೋದಾದರೆ 1440 mm ಇದು ವೀಲ್ ಬೇಸ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 12.5 ಲೀಟರ್ ಇದು ಇದರಲ್ಲಿ ಸಿಗುತ್ತೆ. ನಾರ್ಮಲಿ LED ಲೈಟ್ಸನ್ನು ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಿಮಗೆ USB ಚಾರ್ಜರ್ ಆಪ್ಷನ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ವೆಹಿಕಲಿನ ಪ್ರೈಸ್ ಬಂದುಬಿಟ್ಟು 1.94 ಲ್ಯಾಕ್ ಎಕ್ಸ್ ಶೋರೂಮ್ ಪ್ರೈಸು ಬೇಸ್ ಮಾಡಲಿ ಸ್ಟಾರ್ಟ್ ಆಗುತ್ತೆ. ಸೊ ಹೆಚ್ಚಿನ ಡೀಟೇಲಿಗೋಸ್ಕರ ನಿಮ್ಮ ನಿಯರ್ ಇರುವಂಥ SD ಶೋರೂಮನ್ನು ವಿಸಿಟ್ ಆಗಿ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇದರದ್ದು ರೈಡ್ ರಿವ್ಯೂ ನಾನು ತುಂಬ ಬೇಗ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.